ಪ್ರತಿಯೊಬ್ಬರಿಗೂ ಇನ್ವೆಸ್ಟ್ ಮಾಡಿ ಅಂತ ಹೇಳೋ ನಾನು ಸ್ವತಃ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ನಾನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಚೂಸ್ ಮಾಡಿ, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಚೂಸ್ ಮಾಡಿ, ಬ್ಯಾಂಕ್ ಚೂಸ್ ಮಾಡಿ ಅಂತ ಹೇಳ್ತಿರ್ತೀನಿ ಯಾವಾಗ್ಲೂ. ಅಂಡ್ ಈ ವರ್ಷ ಪೂರ್ತಿನೂ ನಾವು ನಾವು ಇನ್ವೆಸ್ಟ್ಮೆಂಟ್ಸ್ ಅಲ್ಲೇ ಮಾಡ್ಕೊಂಡ್ ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವತಃ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನನ್ನ ಒಂದು ಇನ್ವೆಸ್ಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ, ನಿಮ್ಮೆಲ್ಲರಿಗೂ ತಿಳ್ಕೊಳ್ಳುವಂತ ಕುತೂಹಲ ಇರುತ್ತೆ. ಇದನ್ನ ಈ ವಿಡಿಯೋ ಮಾಡೋದ್ರ ಮೂಲಕ ನಾನು ನನ್ನ ಒಂದು ಇನ್ವೆಸ್ಟ್ಮೆಂಟ್ಸ್ ನಿಮ್ಮ ಹತ್ರ ನಾನು ತೋರಿಸ್ಕೊತಾ ಇದ್ದೀನಿ, ಆ ರೀತಿ ಅಲ್ಲ. ಇಲ್ಲ ಇದನ್ನ ಕಂಪ್ಲೀಟ್ ಆಗಿ ಪೋರ್ಟ್ಫೋಲಿಯೋ ನಿಮ್ ಮುಂದೆ ನಾನು ಇಡ್ತಾ ಇದ್ದೀನಿ, ಆ ರೀತಿನೂ ಅಲ್ಲ. ನಿಮಗೊಂದು ಐಡಿಯಾ ಸಿಗುತ್ತೆ ಸೊ ದಟ್ ನಾನೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಇನ್ವೆಸ್ಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ, ನಾನು ಯಾಕೆ ಅದೇ ಫಂಡ್ ಚೂಸ್ ಮಾಡ್ತೀನಿ, ನಾನು ಯಾವ್ದಾದ್ರು ಒಂದು ಫಂಡ್ ಅನ್ನ ಚೂಸ್ ಮಾಡೋದಕ್ಕಿಂತ ಮುಂಚೆ ಏನನ್ನ ಅಬ್ಸರ್ವ್ ಮಾಡ್ತೀನಿ, ಯಾವ್ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ನಾನು ಮಾಡ್ತೀನಿ, ನಾನೊಂದು ಸ್ಟಾಕ್ ನ ಚೂಸ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಯಾವ್ದಾದ್ರು ನನ್ನ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ನನ್ನ ತಲೆಗೆ ಬಂದ್ರೆ ನಾನು ಏನ್ ಮಾಡ್ತೀನಿ, ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಈ ರೀತಿನೂ ನಾನು ಟಿಪ್ಸ್ ನ ಕೊಡ್ತೀನಿ, ಈ ರೀತಿನೂ ಹೇಳ್ತೀನಿ. ಜೊತೆಗೆ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ಡೈವರ್ಸಿಫಿಕೇಶನ್ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂಡ್ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ನಾನು ಇಲ್ಲಿ ಯಾವುದೇ ರೀತಿನೂ ಒಂದು ಪ್ರೇರೇಪಿಸ್ತಾ ಇಲ್ಲ ನೀವು ಇನ್ವೆಸ್ಟ್ ಮಾಡಿ, ನಾನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾನು ನಿಮ್ಗೆ ಯಾವುದೇ ರೀತಿ ಹೇಳ್ಕೊಡ್ತಾ ಇಲ್ಲ. ಇಲ್ಲಿ ಯಾವುದೇ ರೀತಿ ನಾನು ನಿಮಗೆ ನೀವು ಇದೇ ಫಂಡ್ ಅನ್ನು ಚೂಸ್ ಮಾಡಿ, ನೀವು ಇಲ್ಲೇ ಇನ್ವೆಸ್ಟ್ ಮಾಡಬೇಕು, ನಾನು ಅಕ್ಷಯ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ ಅಂತ ನೀವು ಇಲ್ಲೇ ಇನ್ವೆಸ್ಟ್ ಮಾಡಿ, ಆ ರೀತಿ ಯಾವುದೇ ರೀತಿ ನಿಮ್ಗೆ ಪ್ರೇರೇಪಿಸೋದು ಆ ತರ ಏನೂ ಇಲ್ಲ. ಇಲ್ಲಿ ನಾನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ನಾನೊಂದು ಪೋರ್ಟ್ಫೋಲಿಯೋ ಯಾವ ರೀತಿ ಇರುತ್ತೆ ಅಂತ, ನಾನು ಯಾವ ರೀತಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಅಷ್ಟೇ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಸೊ ದಟ್ ನೀವು ನೆಕ್ಸ್ಟ್ ಟೈಮ್ ಇನ್ವೆಸ್ಟ್ ಮಾಡುವಾಗ ಈ ತರ ಡೈವರ್ಸಿಫಿಕೇಶನ್ ಇಟ್ಕೋಬಹುದು ಅನ್ನೋ ಒಂದು ಕ್ಲಾರಿಟಿ ಅಷ್ಟೇ. ಈಗ ನೋಡಿ, ನಾನು ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ನಾನು ನಿಮ್ಗೆ ತುಂಬಾ ಜನ ಕೇಳ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ನೀವು ದುಡ್ಡನ್ನ ಮಾಡಬಹುದು, ಇನ್ವೆಸ್ಟ್ಮೆಂಟ್ಸ್ ನಿಮ್ಗೆ ರಿಚ್ ಮಾಡುತ್ತೆ, ನೀವು ಯಾವಾಗಲೂ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಡೈವರ್ಸಿಫಿಕೇಶನ್ ಇರಬೇಕು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ. ಒಂದೇ ಕಡೆ ಯಾವತ್ತು ಇನ್ವೆಸ್ಟ್ ಮಾಡಬೇಡಿ, ಬರೀ ಮ್ಯೂಚುವಲ್ ಫಂಡ್ಸ್ ಚೂಸ್ ಮಾಡಬೇಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಗೋಲ್ಡ್ ಅಲ್ಲಿ ಮಾಡಿ, ಸಿಲ್ವರ್ ಅಲ್ಲಿ ಮಾಡಿ. ಸಿಲ್ವರ್ ಅಂತೂ ಈಗ ಕೇಳಕ್ಕೆ ಬೇಡ, ಸಿಲ್ವರ್ ಅಂತೂ ತುಂಬಾನೇ ಇವಾಗ ಬೂಮ್ ಆಗಿದೆ ಪೂರ್ತಿ. ಸೊ ನಿಮ್ಗೆ ಗೊತ್ತು ಸಿಲ್ವರ್ ಎಷ್ಟಾಗಿದೆ ಅಂತ. ಸೊ ಈ ರೀತಿ ಇದ್ದಾಗ ಕನ್ಫ್ಯೂಷನ್ಸ್ ಆಗೋದು ತುಂಬಾನೇ ಕಾಮನ್. ಎಲ್ಲಿ ನಮ್ಮ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡೋಣ, ನಾವೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ ದುಡ್ಡು ಗ್ರೋ ಆಗುತ್ತೆ. ಸಿಲ್ವರ್ ಅಲ್ಲಿ ಮಾಡಿದ್ರೆ ಓಕೆ ಸಿಲ್ವರ್ ಅಲ್ಲಿ ಮಾಡೋಣ ಅಂತ ಹೋಗ್ತೀರಾ, ಗೋಲ್ಡ್ ಆಲ್ರೆಡಿ ಇನ್ಕ್ರೀಸ್ ಆಗ್ತಿರುತ್ತೆ. ಸರಿ ಗೋಲ್ಡ್ ಅಲ್ಲಿ ಹಾಕ್ತೀರಾ, ಗೋಲ್ಡ್ ಅಲ್ಲಿ ಹಾಕಿದ್ರೆ ಮತ್ತೆ ಸಿಲ್ವರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಎರಡು ಬೇಡ ಅಂತ ಸುಮ್ಮನೆ ಇದ್ದಾಗ ಯಾವುದೋ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವುದೋ ಒಂದು ಸ್ಟಾಕ್ ತುಂಬಾ ರಿಟರ್ನ್ಸ್ ಕೊಡ್ತಾ ಇರುತ್ತೆ, ಅಯ್ಯೋ ನಾನು ಅಲ್ಲಿ ಹಾಕ್ಬೇಕಾಗಿತ್ತು ಅನ್ಸುತ್ತೆ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಆಗೋದು ತುಂಬಾನೇ ಕಾಮನ್. ಸೊ ಈ ರೀತಿ ಇದ್ದಾಗ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ ಯಾವಾಗಲೂ ಡೈವರ್ಸಿಫಿಕೇಶನ್ ಇರಬೇಕು. ಸೊ ಅದಕ್ಕೋಸ್ಕರ ನಾನು ನನ್ನ ಒಂದು ಇನ್ವೆಸ್ಟ್ಮೆಂಟ್ಸ್ ನ ಡೈವರ್ಸಿಫೈ ಇಟ್ಟಿರ್ತೀನಿ ಯಾವಾಗ್ಲೂ. ಇಲ್ಲಿ ನಾನಿವಾಗ ನನ್ನೊಂದು ಪೋರ್ಟ್ಫೋಲಿಯೋನ ನಾನು ಡಿಸ್ಪ್ಲೇ ಮಾಡಲ್ಲ, ಬಟ್ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನ ನಾನು ಖಂಡಿತ ಹೇಳ್ತೀನಿ. ಮೊದಲನೇದು ಮಹೀಂದ್ರಾ ಮನುಲೈಫ್ ಮಲ್ಟಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್. ಇದು ಮಹೀಂದ್ರಾ ಅವ್ರ ಕಡೆಯಿಂದ. ಅಂಡ್ ಈ ಒಂದು ಫಂಡ್ ಅನ್ನ ನಾನು ಸ್ವತಃ ಇನ್ವೆಸ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಪಾಸ್ಟ್ ಒಂದು ಲಾಸ್ಟ್ ಇಯರ್ ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿವರೆಗೂ ಆಯ್ತು. ಈಗ ನೆಕ್ಸ್ಟ್ 2026 ಫೆಬ್ರವರಿ ಇಲ್ಲ ಜನವರಿ ಬಂದ್ರೆ ಐ ಥಿಂಕ್ ಆಲ್ಮೋಸ್ಟ್ 2 years ಆಗುತ್ತೆ. 2 ವರ್ಷದಿಂದ ಇನ್ವೆಸ್ಟ್ ಮಾಡಿದ್ದೀನಿ. ಆ ಒಂದು ಫಂಡ್ ಅಲ್ಲಿ ನಾನು ಎವ್ರಿ ಮಂತ್ ನಾನು ಒಂದು ಲಂಸಮ್ ಅಮೌಂಟ್ ಕಟ್ ಆಗುತ್ತೆ. ಆ ಒಂದು ಅಮೌಂಟ್ ಕಟ್ ಆಗ್ತಾ ಇಲ್ಲಿವರೆಗೂ. ಅಂಡ್ ಇಲ್ಲಿ ಇನ್ನೊಂದು ಹೇಳ್ಬೇಕಾಗುತ್ತೆ, ಆ ಒಂದು ಫಂಡ್ ಅಲ್ಲಿ ನಾನು 10% ಸ್ಟೆಪ್ ಅಪ್ ಮಾಡಿದ್ದೀನಿ. ಸೊ 1 year ಆದ್ಮೇಲೆ ಸ್ಟೆಪ್ ಅಪ್ ಆಗ್ಬೇಕಾಗಿತ್ತು, ಸ್ಟೆಪ್ ಅಪ್ ಆಯ್ತು, 10% ಸ್ಟೆಪ್ ಅಪ್ ಆಯ್ತು. ಸ್ಟೆಪ್ ಅಪ್ ಆದ್ಮೇಲೆ ಈಗ ಮತ್ತೆ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ. ಸೊ ಸದ್ಯಕ್ಕೆ ನನಗೆ ಟೋಟಲ್ ಇನ್ವೆಸ್ಟ್ಮೆಂಟ್ಸ್ ಮೇಲೆ ನನಗೆ ಒಂದು 15,000 ರಿಂದ 20,000 ಎಕ್ಸ್ಟ್ರಾ ಬಂದಿದೆ ನನಗೆ ಅದ್ರ ಮೇಲೆ, ಆ ಒಂದು ಫಂಡ್ ಮೇಲೆ. ಸೊ ಇದು ಮೊದಲನೇ ಫಂಡ್, ಮಹೀಂದ್ರಾ ಮನುಲೈಫ್ ಮಲ್ಟಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್. ಇದು ನನ್ನ ಮೊದಲನೇ ಫಂಡ್. ಇದನ್ನೇ ನಾನು ಮೊದಲನೇ ಮ್ಯೂಚುವಲ್ ಫಂಡ್ ಚೂಸ್ ಮಾಡಿದ್ದು ನಾನು ಕೆರಿಯರ್ ಸ್ಟಾರ್ಟ್ ಆದ್ಮೇಲೆ. ಅಂಡ್ ಇಲ್ಲಿ ಮಲ್ಟಿ ಕ್ಯಾಪ್ ಯಾಕಂದ್ರೆ ನನಗೆ ಒಂದೇ ಲಾರ್ಜ್ ಕ್ಯಾಪ್ ಆಗಲಿ ಮಿಡ್ ಕ್ಯಾಪ್ ಆಗಲಿ ಒಂದೇ ಝೋನ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಇರಲಿಲ್ಲ, ಒಂದೇ ಸೆಕ್ಟರ್ ಅಲ್ಲಿ ಹೋಗೋಕ್ಕೂ ಇಷ್ಟ ಇರಲಿಲ್ಲ. ನನಗೆ ಪರ್ಸನಲ್ ಆಗಿ ಮಲ್ಟಿ ಕ್ಯಾಪ್ ಚೂಸ್ ಮಾಡಬೇಕಾಗಿತ್ತು. ಮಲ್ಟಿ ಕ್ಯಾಪ್ ಅಂದ್ರೆ 25% ಇನ್ವೆಸ್ಟ್ ಆಗುತ್ತೆ ಎಲ್ಲಾ ಕ್ಯಾಪ್ಗಳಲ್ಲಿ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ. ಮಿಕ್ಕಿ 25% ರಿಸರ್ವ್ ಆಗಿ ಇಟ್ಟಿರ್ತಾರೆ ಅವರು ಯಾವಾಗ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಮತ್ತೆ. ಸೊ ನನ್ನ ಒಂದು ಅಮೌಂಟ್ ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಇನ್ವೆಸ್ಟ್ ಆಗಲಿ, ಪ್ರತಿಯೊಂದು ಸ್ಕೇಲ್ ಅಲ್ಲೂ ಇನ್ವೆಸ್ಟ್ ಆಗಲಿ ಅಂತಾನೆ ನಾನು ಮಲ್ಟಿ ಕ್ಯಾಪ್ ನ ಚೂಸ್ ಮಾಡಿದೆ. ಇದು ಮೊದಲನೇದು. ಎರಡನೇದು ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್. ಇಲ್ಲಿ ಏನಾಗುತ್ತಂದ್ರೆ ನಿಫ್ಟಿ ಆಲ್ಫಾ 50, ನಿಫ್ಟಿ 50 ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಟಾಪ್ 50 ಕಂಪನಿಗಳು. ಅಲ್ಲಿ ನಮ್ಮ ಒಂದು ದುಡ್ಡಿನ ಇನ್ವೆಸ್ಟ್ ಮಾಡ್ತಾರೆ. ಯಾರು? ಬ್ರೋಕರ್ ಆಗಿರ್ಬೋದು, ಇಲ್ಲ ನಾನು ಇನ್ವೆಸ್ಟ್ ಮಾಡ್ತಾ ಇರೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ನನ್ನ ಒಂದು ದುಡ್ಡು ಟಾಪ್ 50 ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಹಂಗಂತ ನೀವು ಬೇರೆ ಯಾವ್ದು ಚೂಸ್ ಮಾಡಬಹುದಾಗಿತ್ತಲ್ವಾ ಅಂತ ನೀವು ಕೇಳಬಹುದು. ಸೊ ಇದೇನಾಗುತ್ತೆ ಅಂದ್ರೆ ನಿಫ್ಟಿ ಆಲ್ಫಾ 50, ಈ ಆಲ್ಫಾ
ಈ ಮೊಮೆಂಟಮ್ ಕ್ಯಾಪ್ ಇವೆಲ್ಲ ನೀವು ಸ್ಟಡಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಲ್ಫಾ ಅಂದ್ರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಟಾಪ್ 25 ಕಂಪನಿಗಳು ಒಂದು ಆವರೇಜ್ ಆಗಿ 20% ರಿಟರ್ನ್ ಕೊಡ್ತಾ ಇರ್ತಾರೆ ಅಂತ ಅನ್ಕೋಣ. ಈಗ 20% ರಿಟರ್ನ್ ಕೊಡ್ತಾ ಇದ್ರೆ ಆಲ್ಫಾ 50 ಅನ್ನೋ ಒಂದು ಫಂಡ್ ಏನ್ ಮಾಡುತ್ತೆ, ನಿಮ್ಗೆ ಎಕ್ಸ್ಟ್ರಾ ಇನ್ನೊಂದ್ 2% ಕೊಡಕ್ಕೆ ಪ್ರಯತ್ನ ಪಡುತ್ತೆ. ಅದರಲ್ಲೂ ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಕಂಪನಿಗಳನ್ನ ತೆಗೆದು, ಇಲ್ಲ ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಕಂಪನಿಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಇನ್ನ ನಿಮ್ಗೆ 20% ಬರೋ ಜಾಗದಲ್ಲಿ 22%, 22.5%, 23% ರಿಟರ್ನ್ಸ್. ನಾನೊಂದು ಎಕ್ಸಾಂಪಲ್ ತಗೊಂತ ಇರೋದು 22%, 23%. ಸೊ ನಿಮ್ಗೆ ಎಷ್ಟು ಆವರೇಜ್ ಬರುತ್ತಲ್ಲ ಅದ್ರ ಮೇಲೆ ಇನ್ನ ಎಕ್ಸ್ಟ್ರಾ 3%, 4% ಆವರೇಜ್ ಬರೋ ತರ ಕೊಡುತ್ತೆ ನಿಫ್ಟಿ ಆಲ್ಫಾ 50, ಈ ಆಲ್ಫಾ ಅನ್ನೋದು. ಸೊ ನಾನು ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಎರಡು ಫಂಡು ಸ್ಟಾಕ್ ಮಾರ್ಕೆಟ್ ಮತ್ತೆ ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಿದ್ದು. ಈಗ ಶೇರ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇರುತ್ತೆ. ಈಗ ರಿಸ್ಕ್ ಝೋನ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದಾಯ್ತು. ಈಗ ರಿಸ್ಕ್ ಫ್ರೀ ಝೋನ್ ಬರ್ತೀನಿ. ರಿಸ್ಕ್ ಫ್ರೀ ಝೋನ್ ಅಂದ್ರೆ ನಾನು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲಿ ಮಾಡಿದ್ದೀನಿ ಅಂದ್ರೆ ರೆಕರಿಂಗ್ ಡೆಪಾಸಿಟ್. ಮೂರನೇದು ರೆಕರಿಂಗ್ ಡೆಪಾಸಿಟ್, RD ಅಂತ ಕರಿತೀವಿ. ಇಲ್ಲೂ ಅಷ್ಟೇ ನಾನು ಎವ್ರಿ ಮಂತ್ ಒಂದು ಸ್ಮಾಲ್ ಅಮೌಂಟ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಎವ್ರಿ ಮಂತ್. ಅಂಡ್ ಇದನ್ನು ಅಷ್ಟೇ ನನಗೆ ಆಲ್ಮೋಸ್ಟ್ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ. ಅಂಡ್ ಇಲ್ಲಿ ರೆಕರಿಂಗ್ ಡೆಪಾಸಿಟ್ ನಿಮಗೆ 5 ಇಯರ್ಸ್ ಇರುತ್ತೆ, 5 ವರ್ಷ ಮಾಡಬೇಕು. ರೆಕರಿಂಗ್ ಡೆಪಾಸಿಟ್ ಮಾಡೋದ್ರಿಂದ ನಮ್ಗೆ ಏನೋ ಜೀವನದಲ್ಲಿ ರಿಚ್ ಆಗ್ಬಿಡ್ತೀವಿ ಅಂತ ಮಾಡ್ತಾ ಇಲ್ಲ. ರೆಕರಿಂಗ್ ಡೆಪಾಸಿಟ್ ಮಾಡೋದ್ರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಅದು ನಮ್ಗೆ ಕೈ ಹಿಡಿಯುತ್ತೆ. ಮುಂದೆ ನಿಮ್ಗೇನೋ ಅಮೌಂಟ್ ಬೇಕಾಗುತ್ತೆ 5 ಇಯರ್ಸ್ ಆದ್ಮೇಲೆ. ಆ ಅಮೌಂಟ್ ಸಡನ್ ಆಗಿ ಬೇಕಾಗಲ್ಲ, ನಿಮ್ಗೆ ಸಡನ್ ಆಗಿ ಸಿಗಲ್ಲ. ಅವಾಗ ಈ ಅಮೌಂಟ್ ನ ನೀವು ತಗೋಬಹುದು. ಇದೊಂದೇ ಅಂತಲ್ಲ, ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಎಲ್ಲಾ ಸ್ಕೀಮ್ಸ್ ನಿಮ್ಗೆ ಅಷ್ಟೇನೆ. ನಿಮ್ಗೆ ಯಾವ್ದು ತುಂಬಾ ರಿಟರ್ನ್ಸ್ ಕೊಡಲ್ಲ. ನೀವು ಸುಮ್ನೆ ಮಾಡಬೇಕು, ನಿಮ್ಗೆ ಎಲ್ಲೋ ಒಂದ್ ಕಡೆ ಕೈ ಹಿಡಿಯುತ್ತೆ, ಆ ಅಮೌಂಟ್ ನನಗೆ ಮುಂದೆ ಯೂಸ್ ಆಗುತ್ತೆ ಅಂತ ಮಾಡಬೇಕು. ನೀವು ಯಾರಾದ್ರೂ ಡೈಲಿ ಸೇವ್ ಮಾಡ್ತೀರಾ? ಮಾಡಲ್ಲ. ಎವ್ರಿ ಮಂತ್ ಸೇವ್ ಮಾಡ್ತೀರಾ? ಮಾಡಲ್ಲ. ಅದಕ್ಕೋಸ್ಕರನೇ ಈ ರೀತಿ ಡಿಸಿಪ್ಲಿನ್ ಬರ್ಲಿ ಅಂತಾನೆ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 3 ಇಯರ್ಸ್ 5 ಇಯರ್ಸ್ ಆದ್ಮೇಲೆ ನಿಮ್ಗೆ ಆ ಅಮೌಂಟ್ ಬರುತ್ತಲ್ಲ, ಅದನ್ನೇ ನೀವು ಯೂಸ್ ಮಾಡ್ಕೋಬಹುದು ಆ ಅಮೌಂಟ್ ನ. ಸೊ ಇದು ಮೂರನೇದು ಇನ್ವೆಸ್ಟ್ಮೆಂಟ್ ನಂದು ಪೋಸ್ಟ್ ಆಫೀಸ್. ಅಂಡ್ ಪೋಸ್ಟ್ ಆಫೀಸ್ ಅಲ್ಲೇ ನಂದು 4ನೇ ಇನ್ವೆಸ್ಟ್ಮೆಂಟ್ ಯಾವ್ದು ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, PPF ಅಂತ ಕರಿತೀವಿ. EPF ಅಂದ್ರೆ ಏನು? ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್. ನಮ್ಗೆ PF ಕಟ್ ಆಗುತ್ತಲ್ಲ ಸ್ಯಾಲರಿ ಬಂದಾಗ, ಅದೇ ರೀತಿನೇ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಈ ಯಾಕೆ ಇಷ್ಟೊಂದು ಇನ್ವೆಸ್ಟ್ ಮಾಡಬೇಕು ಅಂದ್ರೆ, ನಮ್ ಯಾವಾಗ್ಲೂ ಇನ್ವೆಸ್ಟ್ಮೆಂಟ್ಸ್ ಡೈವರ್ಸಿಫಿಕೇಶನ್ ಇರಬೇಕು. ನಿಮ್ಗೆ ಆಲ್ರೆಡಿ EPF ಕಟ್ ಆಗುತ್ತಲ್ಲ, ಮತ್ತೆ ಯಾಕೆ PPF ಮಾಡಬೇಕು? ಯಾಕೆ ಮಾಡಬಾರದು? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಕೂಡ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ನನ್ನ ಒಂದು ಪಾಲಿಸಿ ಏನಂದ್ರೆ, ನೀವು ಮಾಡೋ ಒಂದು ಇನ್ವೆಸ್ಟ್ಮೆಂಟ್ಸ್ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ನನ್ನ ಮೈಂಡ್ ಸೆಟ್, ನಾನು ಮಾಡೋ ಒಂದು ಇನ್ವೆಸ್ಟ್ಮೆಂಟ್ಸ್ ನನಗೆ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ. ನನಗೆ ಇವಾಗ ಒಂದು 5 ಇಯರ್ಸ್ ಪ್ಲಾನ್ ಇರುತ್ತೆ. 5 ಇಯರ್ಸ್ ಆದಾಗ ನನಗೆ ಇಂತಿಂತ ಜಾಗದಲ್ಲಿ ಇಂಥದ್ದೇ ಆಗ್ಬೇಕು, ಆ ಟೈಮಲ್ಲಿ ಏನಾದ್ರು ದುಡ್ಡು ಬೇಕು, ಆ ಟೈಮಲ್ಲಿ ನನಗೆ ಅಮೌಂಟ್ ಬೇಕು ಅಂದಾಗ ನಾನು ಈಗ್ಲಿಂದಾನೇ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಆ ಟೈಮಲ್ಲಿ ನನಗೆ ದುಡ್ಡು ಇರಲ್ಲ, ದುಡ್ಡು ಬರಲ್ಲ, ಬೇಗ ಹುಟ್ಟಲ್ಲ. ದುಡ್ಡು ಯಾವತ್ತೂ ಬೇಗ ಸಿಗಲ್ಲ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅಂಡ್ ದುಡ್ಡು ಯಾರ ಹತ್ರನು ಬೇಗ ಸಿಗೋದು ಇಲ್ಲ, ಬೇಗ ಕೊಡೋದು ಇಲ್ಲ. ಯಾಕಂದ್ರೆ ಹ್ಯೂಜ್ ಅಮೌಂಟ್ ನ ಯಾರು ಕೊಡಲ್ಲ. 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ ಬ್ಯಾಂಕ್ಗಳು ಕೊಡೋಕೆ ನಿಮ್ಗೆ ಅಗೇನ್ ನೀವು ಲೋನ್ ಪ್ರೊಸೀಜರ್ ಮಾಡಬೇಕು, ಎಲ್ಲಾ ಪ್ರೊಸೀಜರ್ ಇರುತ್ತೆ. ಅದ್ರ ಬದಲು ಈಗಿಂದಾನೇ ನಿಮ್ಗೆ ಬರುವಂತ ಒಂದು ಇನ್ಕಮ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಯಾವುದೇ ರೀತಿ ಪ್ರಾಫಿಟ್ ಇರ್ಬೋದು. ಸೊ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಸ್ಯಾಲರಿಡ್ ಎಂಪ್ಲಾಯೀಸ್ ಗಳಿಗೆ ಹೇಳ್ತಾ ಇಲ್ಲ. ನಿಮ್ಗೆ ಸ್ಯಾಲರಿ ಬರ್ಬೋದು, ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಸ್ಮಾಲ್ ಬಿಸ್ನೆಸ್ ಮಾಡ್ತಿದ್ರು ನಿಮ್ಗೆ ಏನ್ ಪ್ರಾಫಿಟ್ ಬರುತ್ತೆ ಅದರಿಂದ ಬರುವಂತ ಪ್ರಾಫಿಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಇಲ್ಲಿ ಏನಂದ್ರೆ, ನಿಮ್ಗೆ ಇನ್ಕಮ್ ಬರ್ತಿದ್ಯಾ ಅದೇ ಮೇನ್. ನಿಮ್ಗೆ ಇನ್ಕಮ್ ಬರ್ತಿದ್ರೆ ಅಷ್ಟೇ ಮೇನ್ ಆಗುತ್ತೆ. ಅದರಿಂದಾನೇ ನೀವು ಯಾವ ರೀತಿ ನಿಮ್ ಪ್ಲಾನ್ ಮಾಡಬಹುದು. ಇಲ್ಲಿ ಪ್ಲಾನ್ ಅನ್ನೋಕ್ಕಿಂತ ನಾನು ಮಾಸ್ಟರ್ ಪ್ಲಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಸ್ಟರ್ ಪ್ಲಾನ್ ಅಂದ್ರೆ ಎಷ್ಟು ನೀವು ತಲೆ ಓಡಿಸಿ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಮಾಡ್ತೀರಾ ಅಷ್ಟು ನಿಮ್ಗೆ ಮುಂದೆ ನಿಮ್ ಕೈ ಹಿಡಿಯುತ್ತೆ ನಿಮ್ಮ ಒಂದು ದುಡ್ಡು. ಇದನ್ನ ನಾನು ನಿಜವಾಗ್ಲೂ ನಂಬ್ತೀನಿ. ಸೊ 4ನೇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, PPF. ಇಲ್ಲೂ ನಾನು ಒಂದು ಸ್ಮಾಲ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಅಮೌಂಟ್ ನಾನು ರಿವೀಲ್ ಮಾಡ್ತಾ ಇಲ್ಲ, ಬಟ್ ನಾನು ಲಾಸ್ಟ್ ಅಲ್ಲಿ ಇಷ್ಟು ಫಂಡ್ಗಳಲ್ಲಿ ನಾನು ಇನ್ನ ಮುಂದೆ ಹೇಳ್ತೀನಿ ಯಾವ್ಯಾವ್ದು ಇನ್ನ ಮುಂದೆ ಇದಾವೆ, ಅದರಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ. ಬಟ್ ಲಾಸ್ಟ್ ಅಲ್ಲಿ ಇಷ್ಟು ನಾನು ಹೇಳಿದ್ರಲ್ಲಿ ಯಾವ್ದ್ರಲ್ಲಿ ಅತಿ ಹೆಚ್ಚು ಅಮೌಂಟ್ ಇದೆ ಅದನ್ನ ನಾನು ರಿವೀಲ್ ಮಾಡ್ತೀನಿ. ಯಾವ್ದು ಕಮ್ಮಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನ ನಾನು ರಿವೀಲ್ ಮಾಡ್ತೀನಿ ಅಷ್ಟೇ. ಯಾವ್ದು ಹೈಯೆಸ್ಟ್ ಅಮೌಂಟ್ ಇದೆ ಅದರದ್ದು ಫಂಡ್ ನೇಮ್ ಹೇಳ್ತೀನಿ. ಯಾವ್ದು ತುಂಬಾ ತೀರಾ ಚಿಕ್ಕ ಅಮೌಂಟ್ ಹಾಕಿರ್ತೀನಲ್ಲ ನಾನು, ಅದರದ್ದು ಫಂಡ್ ನೇಮ್ ಹೇಳ್ತೀನಿ ನಾನು. ಸೊ ಆಲ್ರೆಡಿ ಈಗ ನಾನು 4 ಹೇಳಿದ್ದೀನಿ. ಇವಾಗ 5ನೇದ್ದು ಆಬ್ವಿಯಸ್ಲಿ ಗೋಲ್ಡ್. ಗೋಲ್ಡ್ ತುಂಬಾನೇ ಪ್ರೀಶಿಯಸ್ ಆದಂತ ಒಂದು ಮೆಟಲ್. ಈಗ ಗೋಲ್ಡ್ ಅಲ್ಲಿ ಎಲ್ರೂ ರೇಸ್ ನಡೀತಾ ಇದೆ, ಎಲ್ರದ್ದು ಲಿಟರಲಿ ಹೇಳ್ಬೇಕಂದ್ರೆ. ಬಟ್ ಈಗ ಸದ್ಯಕ್ಕೆ ನೋಡ್ತಾ ಇದಾರೆ, ಮುಂದೆ ಹೋಗ್ತಾ ಹೋಗ್ತಾ ಗೋಲ್ಡ್ ನ ಯಾರಾದ್ರೂ ಪರ್ಚೇಸ್ ಮಾಡ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿದೆ. ಬಿಕಾಸ್ ಗೋಲ್ಡ್ ಇವಾಗ ಪರ್ ಗ್ರಾಮ್ಗೆ 14,000 ರಿಂದ 13,000 ಇದೆ. ಅಂಡ್ 10 ಗ್ರಾಮ್ಸ್ಗೆ 1,40,000, 1,45,000 ಹತ್ತತ್ರ ಇದೆ ಇವಾಗ. ಸೊ ನಿಮ್ಗೆ ನೆನಪಿದ್ರೆ ನಾನೊಂದು ನಿಮ್ಗೆ ಒಂದು ಪೋಸ್ಟ್ ತೋರಿಸ್ತೀನಿ ನೋಡಿ. ನನ್ನ ಒಂದು ಲಾಸ್ಟ್ ಇಯರ್ ನಾನೊಂದು ವಿಡಿಯೋ ಮಾಡಿದೆ ಯೂಟ್ಯೂಬ್ ಅಲ್ಲಿ. 2018ರಲ್ಲಿ ಗೋಲ್ಡ್ 30,000 ಇತ್ತು.
2024ರಲ್ಲಿ ಗೋಲ್ಡ್ 70,000 ಆಯ್ತು. 2030ರಲ್ಲಿ ಗೋಲ್ಡ್ 1,45,000 ಆಗುತ್ತಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದೆ. ಇದು ಲಾಸ್ಟ್ ಇಯರ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇವಾಗ ಆ ವಿಡಿಯೋ ಬಗ್ಗೆ ನಾನು ಮಾತಾಡ್ತಿದ್ರೆ ನನಗೆ ಖುದ್ದಾಗಿ ನಗು ಬರ್ತಿದೆ. ಬಿಕಾಸ್ ನಾನು ಆ ವಿಡಿಯೋದಲ್ಲಿ 2030 ಬಗ್ಗೆ ಮಾತಾಡ್ತಿದ್ದೀನಿ. ಗೋಲ್ಡ್ 1,45,000 ಆಗುತ್ತೆ ಅಂತ. ಗೋಲ್ಡ್ 1,45,000 ಈ ವರ್ಷನೇ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಇಷ್ಟು ಬೇಗ ಆಗಿದೆ ಗೋಲ್ಡ್. ಸೊ ನನಗೂ ಶಾಕ್ ಆಗಿದೆ. ಇನ್ನ 5 ವರ್ಷ ಇದೆ. ನೀವೇ ನೋಡಿ, ವಿತ್ ಇನ್ 1 ಇಯರ್ ಸ್ಪ್ಯಾನ್ ಅಲ್ಲಿ ಎಷ್ಟು ಗೋಲ್ಡ್ ಇನ್ಕ್ರೀಸ್ ಆಗಿದೆ ಅಂಡ್ ಸಿಲ್ವರ್ ಎಷ್ಟು ಇನ್ಕ್ರೀಸ್ ಆಗಿದೆ. ಇದಕ್ಕಿಂತ ಮುಂಚೆ ಈ ತರ ಇರಲಿಲ್ಲ. ನೀವು ಅಬ್ಸರ್ವ್ ಮಾಡಿ, 2023-24 ಆದ್ಮೇಲೆ ನಾವು ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು ಎಲ್ಲ ಬೂಮ್ ಆಗ್ತಿದೆ. ಕಂಪ್ಲೀಟ್ಲಿ ನಮಗೆ ಊಹೆನೂ ಮಾಡಕ್ ಆಗ್ತಿಲ್ಲ ಅಂಡ್ ನಮಗೆ ಗೆಸ್ ಕೂಡ ಮಾಡಕ್ ಆಗ್ತಿಲ್ಲ ಏನಾಗ್ಬೋದು ಮುಂದೆ ಅಂತ. ನೆಕ್ಸ್ಟ್ ಇವಾಗ ಲಿಸ್ಟ್ ಅಲ್ಲಿ ಗೋಲ್ಡ್ ಆಯ್ತು, ಸಿಲ್ವರ್ ಆಯ್ತು, ನೆಕ್ಸ್ಟ್ ಕಾಪರ್ ಅಂತ ಬರುತ್ತೆ. ಕಾಪರ್ ಕೂಡ ನಿಮಗೆ ಇನ್ಕ್ರೀಸ್ ಆಗ್ತಿದೆ. ನೀವು ಕಾಪರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ನಿಮ್ಗೆ ಒಂದು ಟಿಪ್ ಅಂತ ಅನ್ಕೋಬಹುದು. ಗೋಲ್ಡ್ ಯಾವ ರೀತಿ ಬೂಮ್ ಆಯ್ತು, ಸಿಲ್ವರ್ ಯಾವ ತರ ನೀವು ಅನ್ಕೊಂಡಿದ್ರ ಗೋಲ್ಡ್ ತರನೇ ಇಷ್ಟು ಸಿಲ್ವರ್ ರ್ಯಾಲಿ ಆಗುತ್ತೆ ಅಂತ. ಸಿಲ್ವರ್ ಕೂಡ ನಮ್ಗೆ ಒಂದಿನ ತಗೊಳಕ್ಕೆ ಆಗಲ್ಲ ಅಂತ ನಾವು ಊಹೆ ಮಾಡಿದ್ವಾ? ಆಗಲ್ಲ. ಊಹೆ ಯಾರು ಮಾಡಕ್ಕಾಗಲ್ಲ. ಸೊ ಇಲ್ಲಿ ನೆಕ್ಸ್ಟ್ 2028 ಅಲ್ಲಿ ಇದೇ ರೀತಿನೇ ನಾವು ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಕಾಪರ್ ಏನಿದೆ ಈ ತರ ಆಯ್ತು, 2025 ಈ ತರ ಇತ್ತು, 2028 ಅಲ್ಲಿ ಈ ತರ ಆಗಿದೆ. ಇದೇ ರೀತಿನೇ ನಮ್ ಜೀವನ ನಡೀತಾ ಇರುತ್ತೆ. 2030 ಮತ್ತೆ ಮಾತಾಡ್ತೀವಿ. ಇನ್ನೊಂದ್ ಯಾವ್ದೋ ಮೆಟಲ್ ಬಂದಿರುತ್ತೆ, ಅವಾಗ ಆ ಮೆಟಲ್ ಬಗ್ಗೆ ಮಾತಾಡ್ತೀವಿ. ನೋಡಿ ಇವಾಗ ಆ ಟೈಮಲ್ಲಿ ಹಂಗಿತ್ತು, ಈ ಟೈಮಲ್ಲಿ ಹಿಂಗಿದೆ. ಯಾವತ್ತೂ ಅಷ್ಟೇ ಟೈಮ್ ಫ್ಲೈ ಆಗ್ತಾ ಇರುತ್ತೆ. ಟೈಮ್ ಜೊತೆ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇರಬೇಕು. ಅವಾಗಲೇ ನಮ್ ದುಡ್ಡು ಗ್ರೋ ಆಗ್ತಾ ಇರುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇದು. ಸೊ ನೀವು ಯಾವಾಗ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಾ ನಿಮ್ ದುಡ್ಡು ಗ್ರೋ ಆಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ನಿಮ್ ದುಡ್ಡು ಗ್ರೋ ಆಗಲ್ಲ. ಸಿಂಪಲ್. ಸೊ ನನ್ನ ಒಂದು 5ನೇ ಇನ್ವೆಸ್ಟ್ಮೆಂಟ್ಸ್ ಗೋಲ್ಡ್. ಗೋಲ್ಡ್ ನಾನು ಜಾರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಜಾರ್ ಆಪ್ ನಾನು ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ರೀಸೆಂಟ್ ಆಗಿ ಸೆಬಿ ಒಂದು ಗೈಡ್ಲೈನ್ಸ್ ನ ಹೇಳುತ್ತೆ. ಯಾವ ರೀತಿ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ಆಪ್ ಅಲ್ಲಿ ನೀವು ಗೋಲ್ಡ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಜಾರೇ ಆಗಿರ್ಬೋದು, ಯಾವುದೇ ಆಪ್ ಆಗಿರ್ಬೋದು, ಆಪ್ ಮೂಲಕ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅದು ಒಂದು ಅಥರೈಸ್ ಆಪ್ ಆಗಿರ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಟ್ರಸ್ಟೆಡ್ ಆಪ್ ಆಗಿರ್ಬೇಕು. ಗೋಲ್ಡ್ ಅಂತ ಬಂದಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡೋದು ಫೋನ್ ಪೇದಲ್ಲೇ. ಅಂಡ್ ಫೋನ್ ಪೇದಲ್ಲಿ ನೀವು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ನಿಮಗೆ ಗೋಲ್ಡ್. ಅಂಡ್ ಅಕ್ಯುರೇಟ್ ಆಗಿ ನಿಮ್ಮ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ನೀವು ಗೋಲ್ಡ್ ಅನ್ನ ಸೆಲ್ ಕೂಡ ಮಾಡಬಹುದು. ಗೋಲ್ಡ್ ನ ನೀವು ಸೆಲ್ ಮಾಡಿ ನಿಮ್ಮ ಒಂದು ಚೈನ್ ಯಾವ್ದಾದ್ರು ತಗೊಳ್ಬಹುದು. ನೀವು ಯಾವ್ದಾದ್ರು ಗೋಲ್ಡ್ ಪರ್ಚೇಸ್ ಮಾಡಬಹುದು. ಸೊ ನಾನು ಫೋನ್ ಪೇನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ. ಇದು 5th ಇನ್ವೆಸ್ಟ್ಮೆಂಟ್ ನಂದು. ಈಗ 6th ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ರೀಸೆಂಟ್ ಆಗಿ 1 ಮಂತ್ 2 ಮಂತ್ ಬ್ಯಾಕ್ ಜಿಯೋ ಅವ್ರದ್ದು ಒಂದು ಫಂಡ್ ರಿಲೀಸ್ ಆಗುತ್ತೆ, ಮ್ಯೂಚುವಲ್ ಫಂಡ್. ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್ ಅಂತ. ಸೊ ಈ ಒಂದು ಫಂಡ್ ಅಲ್ಲಿ ನಾನು ಆ ಫಂಡ್ ರಿಲೀಸ್ ಆದಾಗ ಎಲ್ಲ ಕಡೆ ಅದು ಮಾಹಿತಿ ತುಂಬಾ ಬೂಮ್ ಆಗಿತ್ತು. ಯಾಕಂದ್ರೆ ಜಿಯೋ 2016ರಲ್ಲಿ ಜಿಯೋ ಸಿಮ್ ಬಂದಾಗ ಜಿಯೋ ಬೂಮ್ ಆಯ್ತು. ಆಮೇಲೆ ಜಿಯೋ ವೈಫೈ ಬಂತು, ಜಿಯೋ ರಿಲಯನ್ಸ್, ಜಿಯೋ ಟ್ರೆಂಡ್ಸ್, ಜಿಯೋ ಎಲ್ಲ ಕಡೆ ಜಿಯೋ ಬಂತು. ಜಿಯೋ ಇವಾಗ ಎಲ್ಲ ಕಡೆ ಬೂಮ್ ಆಗ್ತಿದೆ. ನಾನು ಫಿಕ್ಸ್ ಆಗೋದೆ. ಈಗ ಜಿಯೋ ಅವರು ಮ್ಯೂಚುವಲ್ ಫಂಡ್ಗೂ ಇಳಿತಾ ಇದಾರೆ ಅಂದ್ರೆ 100% ಮ್ಯೂಚುವಲ್ ಫಂಡ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಜಿಯೋ ಅವ್ರದ್ದು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು. ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಫ್ಲೆಕ್ಸಿ ಕ್ಯಾಪ್ ಇದು. ಸೊ ಅಗೇನ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ ತುಂಬಾ ಫ್ಲೆಕ್ಸಿ ಆಗಿರುತ್ತೆ. ನಿಮ್ಮ ಒಂದು ದುಡ್ಡು ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಇದನ್ನು ಚೂಸ್ ಮಾಡಿದೆ. ಅಂಡ್ ನೆಕ್ಸ್ಟ್ ಇದಾದ್ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸಿಲ್ವರ್ ಅಲ್ಲಿ. ICICI ಪ್ರೊಡೆಂಟಲ್ ಸಿಲ್ವರ್ ETF ಡೈರೆಕ್ಟ್ ಗ್ರೋತ್ ಪ್ಲಾನ್ ಅಂತ ಬರುತ್ತೆ. ಸೊ ಇಲ್ಲಿ ಕೂಡ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇದು ಸಿಲ್ವರ್ ETF ಆಗಿರೋದ್ರಿಂದ ಸಿಲ್ವರ್ ಅಲ್ಲೂ ನಾವು ಇನ್ವೆಸ್ಟ್ಮೆಂಟ್ ಇರಬೇಕು. ನಮ್ದು ಗೋಲ್ಡ್ ಅಲ್ಲಿ ಇದೆ, ಹೌದು, ಸಿಲ್ವರ್ ಅಲ್ಲೂ ಇರಬೇಕು. ಸೊ ಸಿಲ್ವರ್ ಅಲ್ಲಿ ಮಾಡಿದಾಗ ಸಿಲ್ವರ್ ಕೂಡ ನಿಮ್ಗೆ ಗ್ರೋ ಆಗ್ತಿದೆ. ಸೊ ದಟ್ ನಿಮ್ಮ ಅಮೌಂಟ್ ಕೂಡ ಗ್ರೋ ಆಗುತ್ತೆ. ಸಿಲ್ವರ್ ಅಂತೂ ತುಂಬಾ ಬೂಮ್ ಆಗ್ತಿದೆ. ತುಂಬಾ ಈ ತರ ಗ್ರಾಫ್ ಅಲ್ಲಿ ಹೋಗ್ತಿದೆ, ಈ ತರನೂ ಇಲ್ಲ. ಸೊ ಸಿಲ್ವರ್ ಗ್ರೋ ಆಗ್ತಿರೋದ್ರಿಂದ ನೀವು ಸಿಲ್ವರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಗ್ರೋ ಆಗುತ್ತೆ ನಿಮ್ಮ ಅಮೌಂಟ್. ಅಂಡ್ ನೆಕ್ಸ್ಟ್ ನಾನು ಇದೆಲ್ಲ ಬಿಟ್ಟು ಎಮರ್ಜೆನ್ಸಿ ಫಂಡ್ ಅಂತಾನು ಸೇವ್ ಮಾಡ್ತೀನಿ. ಈಗ ಎವ್ರಿ ಮಂತ್ ಇಷ್ಟು ಅಮೌಂಟ್ ಅಂತ ಬಂದಾಗ ಎಮರ್ಜೆನ್ಸಿ ಫಂಡ್, ಇದು ನಿಮ್ಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲ. ಇಷ್ಟು ಅಮೌಂಟ್ ನ ನೀವು ಎತ್ತಿ ತಗೊಂಡು ಒಂದ್ ಕಡೆ ಇಡೋದು, ಇಲ್ಲ ಒಂದ್ ಕಡೆ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು. ಇನ್ವೆಸ್ಟ್ಮೆಂಟ್ ಅಂದ್ರೆ ಬ್ಯಾಂಕ್ ಅಲ್ಲಿ ಇಡೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 2 ರಿಂದ 3 ಬ್ಯಾಂಕ್ ಇರುತ್ತೆ. ಒಂದು ಬ್ಯಾಂಕ್ ನೀವು ಯೂಸೇ ಮಾಡಲ್ಲ, ಆ ಬ್ಯಾಂಕ್ ಅಲ್ಲಿ ಎತ್ತಿ ಟ್ರಾನ್ಸ್ಫರ್ ಮಾಡಿ ಆ ಬ್ಯಾಂಕ್ ಅಲ್ಲಿ ಇಡೋದು. ಈ ರೀತಿ ಎಮರ್ಜೆನ್ಸಿ ಫಂಡ್. ಅದೇ ಬ್ಯಾಂಕಿಗೆ ಎವ್ರಿ ಮಂತ್ ನೀವು ಸೆಂಡ್ ಮಾಡ್ತಾ ಹೋಗ್ತಾ ಇರ್ಬೇಕು ಆ ಅಮೌಂಟ್ ನ. ಫಾರ್ ಎಕ್ಸಾಂಪಲ್ 2,000 ರೂಪಾಯಿನ ನೀವು ಸೇವ್ ಮಾಡ್ತೀರಾ, 2,000 ಆ ಅಮೌಂಟ್ಗೆ ಆ ಒಂದು ಬ್ಯಾಂಕಿಗೆ ನೀವು ಹಾಕ್ತಾ ಹೋಗ್ಬೇಕು, ಜಮಾ ಮಾಡ್ತಾ ಹೋಗ್ಬೇಕು. ಎಮರ್ಜೆನ್ಸಿ ಫಂಡ್ ಯಾವ ರೀತಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ದಟ್ ಅದನ್ನ ಎಮರ್ಜೆನ್ಸಿ ಅಂತಾನೆ ಇಟ್ಬಿಡ್ಬೇಕು, ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಸೊ ಇದನ್ನ ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ಈ ರೀತಿ ನಾನು ನನ್ನ ಒಂದು ರುಟೀನ್ ಅಲ್ಲಿ, ನನ್ನ ಒಂದು ಡಿಸಿಪ್ಲಿನ್ ಅಲ್ಲಿ ನಾನು ಇದನ್ನ ತಗೊಂಡಿದ್ದೀನಿ. ಎಮರ್ಜೆನ್ಸಿ ಫಂಡ್ ಅಂತ ನಾನು ಸೇವ್ ಮಾಡ್ತಾ ಬರ್ತಿರ್ತೀನಿ. ನಿಮ್ಗೆ ಬ್ರಷ್ ಅಪ್ ಮಾಡಿ ಹೇಳಬೇಕು ಅಂದ್ರೆ ಜಸ್ಟ್ ರೀಕಲೆಕ್ಟ್ ಮಾಡೋಣ ಯಾವ್ದ್ರಲ್ಲಿ ನಾನು ಹೇಳಿದೆ ಅಂದ್ರೆ, ಮೊದಲನೇದು ಮಹೀಂದ್ರಾ ಮನುಲೈಫ್ ಮಲ್ಟಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್ ಮೊದಲನೇದು. ಎರಡನೇದು ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್. ಮೂರನೇದು ರೆಕರಿಂಗ್ ಡೆಪಾಸಿಟ್ RD.
4ನೇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF, 5ನೇದು ಗೋಲ್ಡ್, 6ನೇದು ಸಿಲ್ವರ್ ಫಂಡ್, 7ನೇದು ಅಗೇನ್ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್, 8ನೇದು ಎಮರ್ಜೆನ್ಸಿ ಫಂಡ್. ಇಷ್ಟು ಕಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಒಂದು ಪೋರ್ಟ್ಫೋಲಿಯೋ ಜರ್ನಿ, ಇನ್ವೆಸ್ಟ್ಮೆಂಟ್ ಜರ್ನಿ. ಸೊ ಇಲ್ಲಿ ಹೈಯೆಸ್ಟ್ ಅಮೌಂಟ್ ನಾನು ಇನ್ವೆಸ್ಟ್ಮೆಂಟ್ ಆಗ್ತಾ ಇರೋದು ಮಹೀಂದ್ರ ಮನುಲೈಫ್ ಮಲ್ಟಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್ ಇಲ್ಲಿ ನನ್ನ ಒಂದು ಹೈಯೆಸ್ಟ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗ್ತಿದೆ. 2ನೇದು ತುಂಬಾ ಲೀಸ್ಟ್ ಅಮೌಂಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಸಿಲ್ವರ್ ETF ಅಲ್ಲಿ. ಯಾಕೆ ಸಿಲ್ವರ್ ಅಲ್ಲಿ ಲೀಸ್ಟ್ ಮಾಡ್ತಿದ್ರೆ ಅಂದ್ರೆ ಬಿಕಾಸ್ ಬೇರೆ ಬೇರೆ ಫಂಡ್ ಅಲ್ಲೂ ಕೂಡ ನಂದು ಬೇರೆ ಬೇರೆ ಅಮೌಂಟ್ ಇದೆಯಲ್ಲ, ಅದಕ್ಕೇನೆ. ಇಲ್ಲೇ ಯಾಕೆ ಲೆಸ್, ಅಲ್ಲೇ ಯಾಕೆ ಮೋರ್, ಆ ತರ ಏನಿಲ್ಲ. ಸೊ ನನ್ನೊಂದು ಕ್ಯಾಲ್ಕುಲೇಷನ್ಸ್ ಪ್ರಕಾರ ನಾನು ನಡೀತಾ ಇರ್ತೀನಿ. ಸೊ ಇದು ನನ್ನ ಪೋರ್ಟ್ಫೋಲಿಯೋ ಜರ್ನಿ, ಇದು ನನ್ನ ಒಂದು ಪೋರ್ಟ್ಫೋಲಿಯೋ ಪಿಕ್ಚರ್ ಅಂತ ಹೇಳ್ಬಹುದು. ಸೊ ಇದನ್ನ ನಾನು ನಿಮ್ಗೆ ನೀವು ಇದೇ ರೀತಿನೇ ಚೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇದೇ ರೀತಿಯ ಡೈವರ್ಸಿಫಿಕೇಶನ್ ಇರಲಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಗೋಲ್ಡ್ ಇದೆ, ಸಿಲ್ವರ್ ಇದೆ, ಮಲ್ಟಿ ಕ್ಯಾಪ್ ಇದೆ, ಫ್ಲೆಕ್ಸಿ ಕ್ಯಾಪ್ ಇದೆ, ಆಮೇಲೆ ನಿಫ್ಟಿ R550 ಇಂಡೆಕ್ಸ್ ಫಂಡ್ ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಡೈವರ್ಸಿಫಿಕೇಶನ್ ಇದ್ದಾಗ ನಿಮ್ಮ ಒಂದು ಅಮೌಂಟ್ ಎಲ್ಲಿ ಕೂಡ ಫಾಲ್ ಆಗಲ್ಲ. ಇದೆಲ್ಲ ಬಿಟ್ಟು ನಾನು ಪೋಸ್ಟ್ ಆಫೀಸಲ್ಲೂ ಮಾಡಿದ್ದೀನಿ, ಸೇಫ್ ಇರಲಿ ಅಂತ ಅಮೌಂಟ್. ಇದೇ ರೀತಿನೇ ನೀವು ನಿಮ್ಮ ಒಂದು ಅಮೌಂಟ್ ನ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಡೈವರ್ಸಿಫಿಕೇಶನ್ ಇಟ್ಕೊಂಡೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಈಗ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ಹೇಳಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇದೆ, ನೀವು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅಂಡ್ ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಾ ಅಂತಾನು ಹೇಳಿ, ಮಾಡೋಣ. ಥ್ಯಾಂಕ್ ಯು.